3 ಎಕರೆ ಬರುತ್ತೆ. ಚಾಮರಾಜನಗರ ರಿಜಿಸ್ಟ್ರೇಷನು. ನಿಮ್ಮ ಚಾಮರಾಜನಗರ ಟು ಗುಂಡ್ಲುಪೇಟೆ ಹೈವೇ ಅದು. ಅಲ್ಲಿಂದ ಒಂದು 200 ಮೀಟ್ರ್ ಅಷ್ಟೇ. ಇದು ಎಂಟ್ರೆನ್ಸು. ಒಳಗಡೆ ಹೋಗ್ತಾಯಿದ್ದೀನಿ ಇವಾಗ. ನೋಡಿ, ಇದು ಎಂಟ್ರೆನ್ಸು, ಗೇಟ್ ವಿತ್ ಫೆನ್ಸಿಂಗು. ಫುಲ್ ಬಾಳೆ ತೋಟ ಮತ್ತು ತೆಂಗಿನ ತೋಟ. ಈ ರೀತಿ ತೆಂಗಿನ ಮರಗಳು 120 ಇದೆ, 120. ಇದು ಒಳಗಡೆ ಹೋಗೋಕ್ಕೆ ರೋಡ್ ಬಿಟ್ಕೊಂಡಿರೋದು. ಅದ್ಭುತ ನೀರು ಮಾತ್ರ. ಫುಲ್ಲು ಡ್ರಿಪ್ ಇರಿಗೇಷನ್ನು. ಗುಂಡ್ಲುಪೇಟೆ, ಚಾಮರಾಜನಗರ, ಕೊಳ್ಳೇಗಾಲ ಹೈವೇಗೆ 100 ಮೀಟ್ರ್ ಅಷ್ಟೇ ಈ ಜಾಗಕ್ಕೆ. ಎಕರೆಗೆ 45 ಲಕ್ಷ ಹೇಳ್ತಾಯಿದ್ದಾರೆ. ನೆಗೋಷಿಯಬಲ್ ಇದೆ. ಜನರಲ್ ಪ್ರಾಪರ್ಟಿ. ನೋಡಿ, ಈ ಥರ ತೆಂಗಿದೆ. 3 ಎಕರೆ ಬರುತ್ತೆ. ನಾರ್ತ್ ಫೇಸಿಂಗ್ ರೋಡ್ ಇದೆ. ಎಲ್ಲ ತೆಂಗಿನ ಮರಗಳು ಒಳಗಡೆ, ಬಾಳೆ ಒಳಗಡೆ ಫಲ ಬಿಡೋಂಥ ತೆಂಗಿನ ಮರಗಳು ಸ್ವಲ್ಪ ಇದ್ದಾವೆ. ಎಷ್ಟು ಒಂದು 10ರಿಂದ 12 ಫಲ ಬಿಡ್ತವೆ. ಇನ್ನೆಲ್ಲ ಈ ಥರ ಒಂದು 2 ವರ್ಷದ್ದು ತೆಂಗಿನ ಸಸಿಗಳು. ಈ ರೀತಿ ಮರಗಳು ಒಂದು 12-13 ಇದೆ ದೊಡ್ಡ. ಕ್ಲೋಸ್ ಟು ಹೈವೇಗೆ ಇರೋಂಥ ಜಾಗ ಇದು. ಅದ್ಭುತವಾಗೈತೆ. ವೆಲ್ ಮೇಂಟೈನೆಂಟ್ ಮಾಡಿದ್ದಾರೆ. ಇಲ್ಲಿ ಹೈವೇಗೆಲ್ಲ 80 ಲಕ್ಷ 90 ಲಕ್ಷ ಇದೆ. ಇದು ಬರೀ 100 ಮೀಟ್ರ್ ಒಳಗಡೆ. ಇದರ ಅರ್ಧ ಅಮೌಂಟ್ ಕೇಳ್ತಾಯಿದ್ದಾರೆ ಅಷ್ಟೇ. 45 ಲಕ್ಷ ನೆಗೋಷಿಯಬಲ್ ಇದೆ. ಸೂಪರಾಗಿದೆ ಜಾಗ ಮಾತ್ರ. ವಿಡಿಯೋದಲ್ಲಿ ಏನಿದೆ ಅದೇ ರೀತಿ ಇದೆ ತೋಟ. ನಿಮಗೆ ಹೈವೇ ತೋರಿಸ್ಕೊಡ್ತೀನಿ ಇವಾಗ. ಬರೀ 100 ಮೀಟ್ರು. ಗುಂಡ್ಲುಪೇಟೆ ಟು ಚಾಮರಾಜನಗರ ಕೊಳ್ಳೇಗಾಲ ಹೈವೇ. ನಾರ್ತ್ ಫೇಸಿಂಗ್ ಬರುತ್ತೆ. ಹೈವೇ ತೋರಿಸ್ಕೊಡ್ತೀನಿ. ಬರೀ ವಾಕೇಬಲ್ 100 ಮೀಟ್ರು. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ಹೈವೇ. ಅಲ್ಲಿ ವೆಹಿಕಲ್ ಬರ್ತಾಯಿದೆ. ಒಂದು ಜಮೀನು ಹತ್ರ ನಿಂತ್ಕೊಂಡ್ರೆ ಇಲ್ಲಿ ರೋಡ್ ಕಾಣಿಸುತ್ತೆ. ಹೈವೇ ಇದೇ ಹೈವೇ ಸರ್. 180 ಕಿಲೋಮೀಟ್ರು ಬೆಂಗಳೂರು, 70 ಕಿಲೋಮೀಟ್ರು ಮೈಸೂರು, 10ರಿಂದ 15 ಕಿಲೋಮೀಟ್ರು ಚಾಮರಾಜನಗರ, 15 ಕಿಲೋಮೀಟ್ರು ಗುಂಡ್ಲುಪೇಟೆ. ಇದೇ ಹೈವೇ. ಕೊಳ್ಳೇಗಾಲ ಕಡೆಯಿಂದ ಬಂದರೆ ತುಂಬ ಹತ್ತಿರ ಜಾಗಕ್ಕೆ. ಈ ಹೈವೇಗೆ ಅಟ್ಯಾಚ್.